ಬಗ್ಗೆ ನಿಮಗೆ ಆಸಕ್ತಿ ಇದೆಯೇ? ಹಾಂ, ಆಸಕ್ತಿ ಇದೆ. ಹೌದು, ನಿಮಗೆ ಆಸಕ್ತಿ ಇದೆಯೇ? ಹೌದು, ಆಸಕ್ತಿ ಇದೆ. ಏನು ಹೇಳಿ? ಈ ಲೋನ್ ಆಫರ್ ನಲ್ಲಿ ನಿಮಗೆ 2,66,000 ರೂಪಾಯಿಗಳವರೆಗೆ ಲೋನ್ ಸಿಗುತ್ತದೆ. ಇದಕ್ಕೆ ಯಾವುದೇ ಡಾಕ್ಯುಮೆಂಟ್ ಬೇಕಾಗಿಲ್ಲ ಮತ್ತು ಕೇವಲ 5 ನಿಮಿಷಗಳಲ್ಲಿ ನಿಮ್ಮ ಅಕೌಂಟ್ಗೆ ಹಣ ಜಮಾ ಆಗುತ್ತದೆ. ಇದು ನಿಮಗೆ ಅನುಕೂಲಕರವಾಗಿದೆಯೇ? ಹೌದು, ನಮಗೆ ಜಮಾ ಮಾಡಿ ಆಯ್ತು. ಸರಿ, ಈ ಲೋನ್ ಆಫರ್ ನಿಮಗೆ ಹೇಗೆ ಅನಿಸುತ್ತಿದೆ? ಇದು ನಿಮ್ಮ ಅಗತ್ಯಗಳಿಗೆ ಸರಿಹೊಂದುತ್ತದೆಯೇ? ಹೌದು, ಸರಿ ಹೊಂದುತ್ತದೆ. ತುಂಬಾ ಒಳ್ಳೆಯದು. ಹಾಗಾದರೆ ಈ ಲೋನ್ ಪಡೆಯಲು ನೀವು ಆಸಕ್ತಿ ಹೊಂದಿದ್ದೀರಾ? ನಾನು ಹೌದು. ನಿಮಗೆ ಮುಂದಿನ ಹಂತಗಳ ಬಗ್ಗೆ ಮಾಹಿತಿ ನೀಡಬಹುದೇ? ಹೇಳಿ ಹೇಳಿ ಹೇಳಿ. ಖಂಡಿತ. ಈ ಲೋನ್ ಪಡೆಯಲು ನೀವು IDFC ಫಸ್ಟ್ ಬ್ಯಾಂಕ್ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಅಪ್ಲೈ ಮಾಡಬಹುದು. ಅಲ್ಲಿ ನಿಮಗೆ ಈ ಪ್ರೀ ಅಪ್ರೂವ್ಡ್ ಆಫರ್ ಕಾಣಿಸುತ್ತದೆ. ನಿಮಗೆ ಬೇರೆ ಯಾವುದೇ ಮಾಹಿತಿ ಬೇಕಾಗಿದೆಯೇ? ಅದು ನೀವೇ ಮಾಡಿ. ಕ್ಷಮಿಸಿ, ಪ್ರಶ್ನೆಯನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ದಯವಿಟ್ಟು ಇನ್ನೊಮ್ಮೆ ಸ್ಪಷ್ಟವಾಗಿ ಹೇಳಬಹುದೇ? ಹೇಳಿ ಹೇಳಿ, ಸರ್ ಹೇಳಿ. ಸರಿ, ಈ ಲೋನ್ ಪಡೆಯಲು ನೀವು IDFC ಫಸ್ಟ್ ಬ್ಯಾಂಕ್ ಮೊಬೈಲ್ ಅಪ್ಲಿಕೇಶನ್ ಬಳಸಬಹುದು. ಅಲ್ಲಿ ನಿಮಗೆ ಈ ಪ್ರೀ ಅಪ್ರೂವ್ಡ್ ಆಫರ್ ಕಾಣಿಸುತ್ತದೆ. ನಿಮಗೆ ಬೇರೆ ಯಾವುದೇ ಮಾಹಿತಿ ಬೇಕಾಗಿದೆಯೇ? ಅಂತ ಇಲ್ವಲ್ಲ ಬ್ಯಾಂಕು. ಕ್ಷಮಿಸಿ, ಕುಮಾರ ಎಂ ಅವರೇ, IDFC ಫಸ್ಟ್ ಬ್ಯಾಂಕ್ ಮೊಬೈಲ್ ಅಪ್ಲಿಕೇಶನ್ ಲಭ್ಯವಿದೆ. ಈ ಕುಮಾರ ಯಾರು? ಮಾಡಿಕೊಂಡು ನಿಮ್ಮ ಆಫರ್ ಅನ್ನು ಅಲ್ಲಿ ನೋಡಬಹುದು. ನಿಮಗೆ ಹಲೋ, ಫಸ್ಟ್ ಕುಮಾರ ಯಾರು ಅಂತ ಫಸ್ಟ್ ಹೇಳಿ. ಕುಮಾರ ಯಾರು? ಕ್ಷಮಿಸಿ, ಕುಮಾರ ಎಂ ಅವರೇ, ನೀವು ನಿಮ್ಮ ಕ್ಷಮೆ ಬೇಡ ನಮಗೆ. ನಿಮ್ಮ ಕುಮಾರ ಯಾರು? ನಿಮ್ಮೊಂದಿಗೆ ಮಾತನಾಡಲು ನನಗೆ ಸಂತೋಷವಾಗುತ್ತಿದೆ. ನಾನು ಸಪ್ನಾ, IDFC ಫಸ್ಟ್ ಬ್ಯಾಂಕ್ ನಿಂದ ಮಾತನಾಡುತ್ತೇನೆ. ನನಗೂ ಸಂತೋಷ ಆಗ್ತಿದೆ ಮೇಡಮ್ ನಿಮ್ಮ ಜೊತೆ ಮಾತಾಡೋದಕ್ಕೆ. ನಿಮ್ಮ ಹೆಸರೇನು ಮೇಡಮ್? ಧನ್ಯವಾದಗಳು ಕುಮಾರ ಎಂ ಅವರೇ, ನಿಮ್ಮೊಂದಿಗೆ ಮಾತನಾಡಲು ನನಗೂ ಸಂತೋಷವಾಗುತ್ತಿದೆ. ಹಾಗಾದರೆ ಅಲ್ಲ, ಈ ಕುಮಾರ ಯಾರು ಇದು? ನಿಮಗೆ ನಾನು ಕುಮಾರ ಅಲ್ಲ ಕಣ್ರಿ. ಕುಮಾರ ಎಂ ಅವರೇ, ಈ ಲೋನ್ ಆಫರ್ ನಲ್ಲಿ ನಿಮಗೆ 2,66,000 ರೂಪಾಯಿಗಳವರೆಗೆ ಲೋನ್ ಸಿಗುತ್ತದೆ. ಇದಕ್ಕೆ ಯಾವುದೇ ಡಾಕ್ಯುಮೆಂಟ್ ಬೇಕಾಗಿಲ್ಲ ಮತ್ತು ಕೇವಲ 5 ನಿಮಿಷಗಳಲ್ಲಿ ನಿಮ್ಮ ಅಕೌಂಟ್ಗೆ ಹಣ ಜಮಾ ಆಗುತ್ತದೆ. ಇದು ನಿಮಗೆ ಅನುಕೂಲಕರವಾಗಿದೆಯೇ? ಈ ಕುಮಾರ ಯಾರು? ಕುಮಾರ ಎಂ ಅವರೇ, ನೀವು IDFC ಫಸ್ಟ್ ಬ್ಯಾಂಕ್ ನ ಮೌಲ್ಯಯುತ ಗ್ರಾಹಕರು. ನಾನು ಸಪ್ನಾ, IDFC ಫಸ್ಟ್ ಬ್ಯಾಂಕ್ ನಿಂದ ಮಾತನಾಡುತ್ತಿದ್ದೇನೆ. ಲೌಡ ಯಾವ್ದೋ ಕಂಪ್ನಿ ಕಾಲ್ ಹಾಕಿರ್ಬೇಕು ನೋಡ ಮಗನೇ. ಅವಳು ರಿಪೀಟ್ ಅದೇ ಹೇಳ್ತಾಳೆ. ಕುಮಾರ ಎಂ ಅವರೇ, ನೀವು ನಮ್ಮ ಬ್ಯಾಂಕಿನ ಗ್ರಾಹಕರು. ನಿಮ್ಮ ಮೊಬೈಲ್ ನಂಬರ್ ಚೆನ್ನಾಗಿ ಮಾತಾಡ್ತಾಳೆ ಕಲ. ಎದುರುಗಡೆ ಸಿಕ್ಕರೆ ಏನೋ ಪಡೆಸ್ಕೊಂಬಂದಿಗೆ. ಕುಮಾರ ಎಂ ಅವರೇ, ನಿಮ್ಮ ಪ್ರಶ್ನೆ ಸ್ಪಷ್ಟವಾಗಿ ಅರ್ಥವಾಗಲಿಲ್ಲ. ದಯವಿಟ್ಟು ಇನ್ನೊಮ್ಮೆ ಹೇಳಬಹುದೇ? ಹಾ, ತಿಂಡಿ ಬರಲ್ಲ, ನೀವೇ ಮಾಡಿ. ಮಾತಾಡಿ ಸಕ್ಕದ ಮಾಡ್ರಿ ಬಿಡಿ.